ನಂಜನಗೂಡಿನಲ್ಲಿ ಜಾನುವಾರು ಮೇಲೆ ಹುಲಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಯನ್ನ ಯುವಕರು ತರಾಟೆ ತೆಗೆದುಕೊಂಡಿದ್ದಾರೆ. ನಂಜನಗೂಡು ತಾಲೂಕಿನ ನಾಗಣಪುರದಲ್ಲಿ ಹುಲಿ ದಾಳಿ ನಡೆಸಿದೆ. ಬಂಡೀಪುರ ಅರಣ್ಯದ ಹೆಡಿಯಾಲ ವಲಯದಲ್ಲಿ ಘಟನೆ ನಡೆದಿರುವಂಥದ್ದು. ನಿಮ್ಮಿಂದ ಹುಲಿಯನ್ನ ಕಾಡಿಗಟ್ಟಲು ಸಾಧ್ಯವಿಲ್ಲ ಅಂದ್ರೆ ನಾವೇ ಓಡಿಸ್ತೇವೆ ಅಂತೇಳಿ ಅಧಿಕಾರಿಗೆ ಯುವಕರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಹುಲಿ ದಾಳಿಯಿಂದ ಯಾರಾದರೂ ಸತ್ತ ಮೇಲೆ ನೀವು ಬರ್ತೀರಾ, ನೀವು ಬಂದು ಮೌನಾಚರಣೆ ಮಾಡೋದು ಬೇಡ, ನಾಳೆ ಬಂದು ನೀವು ಪರಿಹಾರ ಕೊಡೋದು ಬೇಡ, ನೀವು ಹುಲಿ ಬಗ್ಗೆ ಓದಿದ್ದೀರಾ, ನಾವು ಅನುಭವಿಸ್ತಾ ಇದ್ದೇವೆ, ಇದಕ್ಕೆ ನಿಮ್ಮಿಂದ ಶಾಶ್ವತ ಪರಿಹಾರ ಕೊಡಲು ಸಾಧ್ಯ ಇಲ್ಲ. ಕಳೆದ ವರ್ಷ ಹುಲಿ ದಾಳಿಯಿಂದ ಮಹಿಳೆ ಸಾವನ್ನಪ್ಪಿದ್ರು, ಈಗ ಮತ್ತೆ ಜಾನುವಾರು ಮೇಲೆ ಹುಲಿ ದಾಳಿ ನಡೆಸಿದೆ. ಹುಲಿ ದಾಳಿ ತಡೆಯಲು ನಿಮ್ಮಿಂದ ಆಗ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಸ್ ಆಯ್ತು ಅಂತ ಎಲ್ಲ ಬಂದ್ರಲ್ಲ, ಹುಲಿ ಏನಾದ್ರು ಪಾಸ್ ಆಗಿದ್ದ ಈಗ ಯಾವ ಉದ್ದೇಶದಿಂದ ಸುಮ್ಮನೆ ಆ ಕಡೆಯಿಂದ ಸುಮ್ಮನೆ ಪಟಾಕಿ ಹೊಡ್ಕೊಂಡು ಬಂದ್ರು ಇವರು ಮೂಮೆಂಟ್ ಆಗ್ಲಿ ಅಂತ. ಬಟ್ ಮೂಮೆಂಟ್ ಆಗಿರೋ ಕನ್ಫರ್ಮ್ ಆಗಿಲ್ಲ, ಕಾಡೊಳಗೆ ಹೋಗ್ಲಿ ಅಂತ ಹೆದರ್ಕೊಂಡು ಒಂದ್ ತಿಂಗಳಿಂದ ನಾನು ಮಾತಾಡ್ತೀನಿ. ಗೊತ್ತಾಯ್ತು ಸರ್, ನೀವು ಒಂದ್ ನಿಮಿಷ ನೀವು ಸಹ ಹುಲಿ ಬಗ್ಗೆ ಓದಿರೋರು, ನಾವು ಅನುಭವಿಸ್ತಾ ಇರೋರು. ಒಂದ್ ನಿಮಿಷ ಸರ್, ನಾವು ಕಷ್ಟನ ಅನುಭವಿಸ್ತಾ ಇರೋ ನಾವು ಏನೋ ಸರ್, ಕಷ್ಟ ಅನುಭವಿಸ್ತಾ ಇರೋ ನಾವು. ಈಗ ಆ ಕಡೆಯಿಂದ ಸುಮ್ ಪಟಾಕಿ ಹೊಡ್ಕೊಂಡು ಬಂದ್ರು, ಅವ್ರ ಕಂಡ್ರ ನಮ್ಗೆ ಗೊತ್ತಿಲ್ಲ. ಈಗ ಅವ್ರು ನೀವು ಕಾಡು ಹೋಗ್ಬೇಕು ಅನ್ನೋ ದೃಷ್ಟಿ ಕ್ಯಾಮ್ರಾ ತರ ಕೆಲಸ ಮಾಡಪ್ಪ ಅಲ್ಲ, ಕಾಡು ಹೋಗೋ ದೃಷ್ಟಿ ಬಟ್ಕ ಬಂದ್ರಲ್ಲ, ಬೈ ಮಿಸ್ ಆಗಿ ಆ ಕಡೆ ಹೋಗಿ ಏನ್ ಮಾಡಿದ್ರಿ? ಅಲ್ಲ, ಆ ಕಡೆ ಯಾರು ಮೂವ್ಮೆಂಟ್ ಇಲ್ವಲ್ಲ, ಇದರಲ್ಲಿ 4 ಜನ ಇದಾರಪ್ಪ. ನೀವು ಕಾಡಿಗೆ ಕಳಿಸ್ಬಿಟ್ರ ಹುಲಿ ಮತ್ತೆ ರಿಟರ್ನ್ ಬರಲ್ಲ ಅನ್ನಕ್ಕೆ ಏನು ಇದು ಇತ್ತು ನಿಮ್ಮ ಹತ್ರ? ಯಾರಿಗೆ ಹುಲಿ ಮತ್ತೆ ಬಂದು ಅಟ್ಯಾಕ್ ಮಾಡಲ್ಲ ಬತ್ತಿ ಇಲ್ಲೇ ಇರ್ತೀವಲ್ಲ ಈಗ. ಆಯ್ತಲ್ವಾ, ಸರಿ ಎಷ್ಟೊತ್ತು ಗಂಟೆ ಇರ್ತೀರಾ? ರಾತ್ರಿ ಎಲ್ಲ ಇರ್ತೀವಿ ಬಿಡ. ಇದೇ ತರ ಇರೋಪ, ಇದೇ ತರ 3 ದಿನ ನೀವು ಎಲ್ಲಾನು ಮಾಡಿ ತಿನ್ಸಾಯ್ತು ಆಯ್ತಾ? ಆತರ ಅವಕಾಶ ಮಾಡ್ಕೊಳ್ಬಿಡಿ. ದಯವಿಟ್ಟು ರೈತರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾವು ಹೇಳ್ತೇವೆ, ಪದೇ ಪದೇ ಒತ್ತಿ 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 ಹೇಳ್ತೇವೆ. ನಿಮ್ಗೆ ಟೀಚರು ಈ ತರ ಸ್ಪೀಚ್ ಮಾಡಿಲ್ಲ, ರೈತರು ಈ ತರ ಸ್ಪೀಚ್ ಮಾಡ್ತಾವೆ. ಹೊಟ್ಟೆಗೆ ನೀವು ಅನ್ನೇ ತಿನ್ಬೇಕು ಅಂದ್ರೆ ಮುಂದಕ್ಕೆ ರೈತನ ಉಳಿಸ್ಬೇಕು, ನೀವೇ ಸಾಯಿಸಿದ್ರೆ ಆಗಲ್ಲ. ಆಯ್ತಾ? ಗೊತ್ತಾಯ್ತಾ? ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಅಲ್ಲಿಂದ ಅಟ್ಕೊಂಡು ಬಂದಿರಲ್ಲ, ಏನ್ ಅರ್ಥ ಆಯ್ತು ನಿಮ್ಗೆ? ಈಗ ಹುಲಿ ಹೋಯ್ತಾ ಕನ್ಫರ್ಮ್ ಇಲ್ಲ? ನಾವು ನಿಮ್ಗೆ ಹೊಲಕ್ ಬರಕ್ ಆಗ್ತದ? ಈಗ ನಾವು ಬೆಳೆದಿರಂತ ರಾಗಿ ಏನ್ ತಿನ್ನೋ ಹೊಟ್ಟೆಗೆ ನಾವು ಇನ್ನಿನ್ ಕಷ್ಟ. ಒಂದ್ ನಿಮಿಷ ಸರ್, ಅವ್ರು 3 ಜನ ಅವರ 3 ಜನದಲ್ಲಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರ?